ನಮಸ್ತೆ ಸ್ನೇಹಿತರೆ. ಅದು ಅದ್ಭುತ ಕಲ್ಲಿನ ಕಲಾಶಿಲ್ಪ, ಮಧ್ಯ ಕರ್ನಾಟಕದ ಮೆರುಗು, ಸುತ್ತ ಜಲ, ಮಧ್ಯ ಮಂಟಪದ ಸೊಬಗು. ಇವತ್ತು ನಾವು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಕರ್ನಾಟಕದ ಹೃದಯ, ಮಧ್ಯ ಕರ್ನಾಟಕದ ನಗರ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಪುಷ್ಕರಣಿ. ಈ ಸಂತೆಬೆನ್ನೂರಿನ ಪುಷ್ಕರಣಿಯನ್ನ ಸ್ಥಳೀಯವಾಗಿ ಸಂತೆಬೆನ್ನೂರು ಹೊಂಡ ಅಂತ ಕರೀತಾರೆ. ಇದು ಸಂತೆಬೆನ್ನೂರು ಗ್ರಾಮದಲ್ಲಿ ಇರುವ ಒಂದು ಐತಿಹಾಸಿಕ ಕೊಳ. ಇತಿಹಾಸ: 16ನೇ ಶತಮಾನದಲ್ಲಿ ಕೆಂಗ ಹನುಮಂತಪ್ಪ ನಾಯಕ ತನ್ನ ಕುಟುಂಬದ ದೇವರಾದ ಶ್ರೀರಾಮನಿಗಾಗಿ ಈ ಪ್ರದೇಶದಲ್ಲಿ ಒಂದು ದೇವಾಲಯವನ್ನ ನಿರ್ಮಿಸಿದ. ಹಾಗೆ ಅವನು ಈ ಪ್ರದೇಶದಲ್ಲಿ ಒಂದು ಕೊಳವನ್ನು ಸಹ ನಿರ್ಮಾಣ ಮಾಡ್ತಾನೆ. ಪುಷ್ಕರಣಿಯ ಮಧ್ಯಭಾಗದಲ್ಲಿರುವ ವಸಂತ ಮಂಟಪ ಎಂಬ ಗೋಪುರವನ್ನ ಬಿಜಾಪುರದ ಬಹುಮನಿ ಆಡಳಿತಗಾರರ ಮೇಲೆ ಕೆಂಗ ಹನುಮಂತಪ್ಪ ನಾಯಕ ವಿಜಯದ ಸ್ಮರಣೆಯಾಗಿ ನಿರ್ಮಿಸಲಾಗಿದೆ ಅಂತ ನಂಬಲಾಗುತ್ತೆ. 17ನೇ ಶತಮಾನದಲ್ಲಿ ಬಿಜಾಪುರದ ಸೈನ್ಯವು ಸಂತೆಬೆನ್ನೂರನ್ನ ಆಕ್ರಮಿಸಿತ್ತು. ಆಗ ಬಿಜಾಪುರದ ಸೇನಾಧಿಪತಿಯಾದ ರಣದುಲ್ಲಾ ಖಾನ್ ತನ್ನ ಅನುಯಾಯಿಗಳಾದ ಪಟ್ಟೆ ಖಾನ್ ಮತ್ತು ಫರೀದ್ ಖಾನ್ ಅವರೊಂದಿಗೆ ಕೊಳದ ದಂಡೆಯಲ್ಲಿ ಮುಸ್ತಾಫಿರ ಖಾನ ಅಂದರೆ ಪ್ರಯಾಣಿಕರಿಗೆ ವಿಶ್ರಾಂತಿ ಗೃಹವನ್ನ ನಿರ್ಮಾಣ ಮಾಡ್ತಾನೆ. ನಂತರ ಅವನು ಆ ಪ್ರದೇಶದಲ್ಲಿ ಒಂದು ಮಸೀದಿಯನ್ನು ಸಹ ನಿರ್ಮಾಣ ಮಾಡ್ತಾನೆ. ವಿಸ್ತೀರ್ಣ ಮತ್ತು ವಾಸ್ತುಶಿಲ್ಪ: ಪುಷ್ಕರಣಿಯು 250 ಅಡಿ ಉದ್ದ, 240 ಅಡಿ ಅಗಲವನ್ನು ಹೊಂದಿದೆ ಮತ್ತು ಆಳವು 30 ಅಡಿಗಿಂತ ಹೆಚ್ಚು ಇದೆ. ಇದರ ಬದಿಗಳು ಗ್ರಾನೈಟ್ ಮೆಟ್ಟಿಲುಗಳಿಂದ ಕೂಡಿದೆ. ಮೂಲತಃ ಪುಷ್ಕರಣಿಗೆ 8 ಗೋಪುರಗಳಿದ್ದು ಈಗ ಕೇವಲ 6 ಮಾತ್ರ ಉಳಿದಿವೆ. ಕೊಳದ ಮಧ್ಯಭಾಗದಲ್ಲಿ ವಸಂತ ಮಂಟಪವಿದೆ. ಇದನ್ನ ಕಾರಂಜಿ ಮಂಟಪ ಅಂತಾನೂ ಕರೀತಾರೆ. ಇದು ಇಂಡೋ ಅರೇಬಿಕ್ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾದ ಸಮ್ಮಿತೀಯ ಕಂಬದ ಗೋಪುರವಾಗಿದೆ. ಇದು ಗ್ರಾನೈಟ್, ಇಟ್ಟಿಗೆ ಮತ್ತು ಗಾರೆಗಳನ್ನು ಬಳಸಿ ನಿರ್ಮಿಸಲಾಗಿದೆ. ಸುಮಾರು 34 ಅಡಿ ಚದರ ಮತ್ತು ವಿಸ್ತೀರ್ಣವನ್ನು ಹೊಂದಿರುವ ಈ ಬಹು ಹಂತದ ಗೋಪುರದ ವಿನ್ಯಾಸವು ಕೊಳದ ದಡದಿಂದ ನೋಡಿದಾಗ ಈ ಮಂಟಪ ನೀರಿನಲ್ಲಿ ತೇಲೋ ಥರ ಕಾಣಿಸುತ್ತೆ. ಮಂಟಪದ ಕಮಾನುಗಳು ಮತ್ತು ಗುಮ್ಮಟಗಳನ್ನು ಅರೇಬಿಕ್ ಶೈಲಿಯಲ್ಲಿ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. ಅದರ ಕಂಬಗಳು ಪಿರಮಿಡ್ ಗೋಪುರಗಳನ್ನು ಹಾಗೂ ಕೆತ್ತನೆಗಳನ್ನು ಭಾರತೀಯ ಶೈಲಿಗಳಲ್ಲಿ ನಿರ್ಮಿಸಲಾಗಿದೆ. ಸ್ಥಳೀಯ ಜನರ ಪ್ರಕಾರ ಕೊಳ ತುಂಬಿದ ನೀರು ಮಂಟಪವನ್ನು 10 ಅಡಿ ಅಥವಾ 3 ಮೀಟರ್ ಎತ್ತರದವರೆಗೆ ಆವರಿಸಬಹುದು ಅಂತ ಹೇಳ್ತಾರೆ. ಕೊಳದ ಪಕ್ಕದಲ್ಲಿರುವ ಮುಸ್ತಾಫಿರ ಖಾನ 150 ಅಡಿ ಉದ್ದ ಮತ್ತು 40 ಅಡಿ ಅಗಲವಿರುವ ವಿಶಾಲವಾದ ಕಟ್ಟಡವಾಗಿದೆ. ಇದು ಗ್ರಾನೈಟ್ ಕಲ್ಲುಗಳಿಂದ ಮಾಡಲ್ಪಟ್ಟಿದೆ ಮತ್ತು ಮುಸ್ಲಿಂ ವಾಸ್ತುಶಿಲ್ಪವನ್ನು ಹೊಂದಿದೆ. ಕಟ್ಟಡದ ಒಳಗಿನ ದೊಡ್ಡ ಕಂಬಗಳು ಹೊಂದಿರುವ ಸಭಾಂಗಣ ಬಹುಶಃ ಪ್ರಾರ್ಥನಾ ಮಂದಿರವಾಗಿತ್ತು ಅನಿಸುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಯಾವ ಸ್ಥಳವನ್ನು ನೀವು ನಮ್ಮ ವಿಡಿಯೋದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.